ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಸಿಂಪಲಾಗಿ ಈಸಿಯಾಗಿ ಮಾಡುವಂತಹದ್ದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಗ್ರೇವಿ. ಇದು ಮಶ್ರೂಮ್ ಗ್ರೇವಿನ ತುಂಬ ಈಸಿಯಾಗಿ ಮಾಡೋ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನು 200 ಗ್ರಾಮ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆನೂ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ. ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 3 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣನೂ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ. ಇದು ರುಬ್ಲಿಕ್ಕೆ ಅಂತ ತೊಗೊಂಡಿರೋದು. ಸಪ್ರೇಟ್ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನೋಡಿ ನಾನು ರುಬ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಿಲ್ಕಿ ಮಿಸ್ಟ್ ಬಟರ್ನ ತೊಗೊಂಡಿದ್ದೀನಿ ನೋಡಿ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಇವಾಗ ನಾನು ಬಟರ್ನ ಹಾಕ್ಕೊಂಡಿದ್ದೀನಿ. ಬಟರಲ್ಲಿ ನಾನು ಇವಾಗ ಕ್ಲೀನಾಗಿ ಏನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ ಇತ್ತು ನೋಡಿ, ಆ ಮಶ್ರೂಮ್ನ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ನ ನಾವು ಬಟರಲ್ಲಿ ಫ್ರೈ ಮಾಡೋದ್ರಿಂದ ಅದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬಟರಲ್ಲಿ ಮಶ್ರೂಮ್ನ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ ನೋಡಿ. ನಮಗೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನಮಗೆ ತುಂಬ ಬೇಯಿಸಬೇಕು ಆ ಥರ ಏನಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ನೋಡಿ. ಇಷ್ಟಾದರೆ ನಮಗೆ ಸಾಕಾಗುತ್ತೆ. ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊತೀನಿ. ಮತ್ತು ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಬಟರ್ನ ಹಾಕ್ಕೊಂಡು ಬಟರ್ ಮೆಲ್ಟ್ ಆದಮೇಲೆ ಜೊತೆಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ನು ಕೂಡ ನಾನು ಇವಾಗ ಕಾದ್ಮೇಲೆ ನಾನು ಇವಾಗ ಬಟರು ಮತ್ತು ಆಯಿಲ್ ಕಾಯಬೇಕಾಗತ್ತೆ. ಕಾದ್ಮೇಲೆ ನಾನು ಜೀರಿಗೆ ತೊಗೊಂಡಿರ್ತೀವಲ್ಲ, ಆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ನಾನು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ನೋಡಿ. ಚೆನ್ನಾಗಿದು ಫ್ರೈ ಎಲ್ಲ ಆದಮೇಲೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಫ್ರೈ ಎಲ್ಲ ಆದಮೇಲೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಏನಿತ್ತಲ್ಲ ಅದನ್ನು ನಾನು ಕ್ಲೀನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಫ್ರೈ ಆಗಬೇಕು ಅಂತ ಏನಿಲ್ಲ, ನಮಗೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕಾಗತ್ತೆ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಬೇಗನೂ ಕೂಡ ಬೇಯುತ್ತೆ ನೋಡಿ. ನಾನು ತೋರಿಸ್ತೀನಿ ಎಷ್ಟಾದರೆ ಸಾಕಾಗತ್ತೆ ಅಂತ ಹೇಳಿ. ನೋಡಿ ಈ ಲೆವೆಲ್ಗಾದರೆ ಸಾಕಾಗತ್ತೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾನು ಇವಾಗಲೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಇರುತ್ತಲ್ಲ, ಹಾಗಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೆಟೊ ಇತ್ತಲ್ಲ ಅದನ್ನು ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಟೊಮೆಟೊನ ನೀವು ರುಬ್ಬಿ ಕೂಡ ತೊಗೊಬೋದು, ಪ್ಯೂರಿ ಮಾಡಿಕೊಂಡು ಕೂಡ ತೊಗೊಬೋದು. ನಾನಿವತ್ತು ಟೊಮೆಟೊನ ಕಟ್ ಮಾಡಿಯೇ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಇದು ಟೊಮೆಟೊ ಬೇಯಬೇಕಾಗತ್ತೆ, ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ. ಅಲ್ಲಿವರೆಗೂ ನಾನು ಬೇಯಿಸ್ಕೊಂಡು ಇವಾಗ ನಾವೇನು ಪೌಡರ್ಗಳೆಲ್ಲ ತೊಗೊಂಡಿರ್ತೀವಲ್ಲ, ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಅರಿಶಿಣ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಕ್ಲೀನಾಗಿ ಹೊಂದಿಸ್ಕೊತಾ ಇದ್ದೀನಿ ನೋಡಿ. ಆ ಟೊಮೆಟೊ ಎಲ್ಲದಕ್ಕೂ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕಾಗತ್ತೆ. ಈ ರೀತಿ ಮಿಕ್ಸ್ ಎಲ್ಲ ಆದಮೇಲೆ ನಾನು ಸ್ವಲ್ಪನೇ ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ನಾನು ಜಾಸ್ತಿ ನೀರು ಹಾಕ್ಕೊತಾ ಇಲ್ಲ. ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ಮಸಾಲಾನ ಬೇಯಲಿಕ್ಕೆ ಅಂತ ಬಿಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿದು ಒಂದು ಸ್ವಲ್ಪ ಈ ಥರ ಕುದಿ ಬಂದ ಮೇಲೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಫಸ್ಟು ಕುದಿ ಬರಲಿ, ಆಮೇಲೆ ನೀವು ಮತ್ತೆ ಇನ್ನೊಂದು ಸರಿ ಸೇರಿಸ್ಕೊಳ್ಳಿ, ಒಟ್ಟಿಗೆ ಸೇರ್ಸೋದು ಬೇಡ ಆಯಿತಾ. ಇವಾಗ ನೋಡಿ ಈ ರೀತಿ ಆಗಿದೆ ಗ್ರೇವಿ, ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಕೂಡ ನಾನು ಕುದಿಯೋಕ್ಕೆ ಬಿಡ್ತೀನಿ. ಇದು ಇವಾಗ ಚೆನ್ನಾಗಿ ಕುದಿದ ಮೇಲೆ ನೋಡಿ ಗ್ರೇವಿ ತಿಕ್ನೆಸ್ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ತಿಕ್ನೆಸ್ ಆಗಿ ಗ್ರೇವಿ ಬರಬೇಕು. ಬಂದ ಮೇಲೆ ನಾನು ಬಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ ಏನಿತ್ತಲ್ಲ ಆ ಮಶ್ರೂಮ್ನ ಇವಾಗ ನಾನು ಕ್ಲೀನಾಗಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಮಶ್ರೂಮ್ ಆಲ್ರೆಡಿ ಬೇಗನೆ ಬೇಯುತ್ತೆ, ಮತ್ತು ನಾನು ಸ್ವಲ್ಪ ಆಲ್ರೆಡಿ ಬಟರಲ್ಲಿ ಫ್ರೈ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಇದರಲ್ಲಿ ನಾವು ಉಪ್ಪು ಖಾರ ಎಲ್ಲ ಹೊಂದಲಿಕ್ಕೆ ಅಂತ ಬಿಟ್ಟರೆ 1-2 ಕುದಿ ಸಾಕಾಗುತ್ತೆ. ತುಂಬ ಬೇಯಿಸಬೇಕು ಅಂತ ಏನಿಲ್ಲ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕುದಿ ಬರ್ತಾ ಇದೆ. ಇದೆಲ್ಲ ಕುದಿದ ಮೇಲೆ ನಾನು ಹಚ್ಚಿಟ್ಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಏನಿತ್ತಲ್ಲ ಅದನ್ನು ನಾನಿವಾಗ ಕ್ಲೀನಾಗಿ ಸೇರಿಸಿಟ್ಕೊತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಫೈನಲಾಗಿ ಹಾಕೋವಂಥದ್ದು, ಜಸ್ಟ್ ನಾವು ಹಾಗೆ ಮಿಕ್ಸ್ ಮಾಡಿದ್ರೆ ಸಾಕಾಗತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗ್ರೇವಿ. ಇದನ್ನು ನೀವು ಗೀ ರೈಸ್ಗೆ ಮತ್ತು
ಸ್ವಲ್ಪ ಪ್ಲೇನ್ ರೈಸು ಮತ್ತು ಚಪಾತಿಗೆಲ್ಲ ನೀವು ಇದನ್ನು ಕಾಂಬಿನೇಷನ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಖತ್ತಾಗಿ ಬರುತ್ತೆ. ಹೇಳಬೇಕು ಅಂದರೆ ಅತಿ ಕಡಿಮೆಯಲ್ಲೇ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಬೋದು. ತುಂಬ ಇದು ಟೈಮ್ ತೊಗೊಳ್ಳೋವಂಥ ರೆಸಿಪಿನೇ ಅಲ್ಲ. ತುಂಬ ಕಡಿಮೆ ಸಮಯದಲ್ಲೇ ನಿಮಗೆ ಈ ರೆಸಿಪಿ ನಿಮಗೆ ಮಾಡ್ಬೋದು ಅಂಥದ್ದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.